ಈ ಎಲ್ಲೇ ಇಷ್ಟು ನಾವು ಚರ್ಚೆ ಮಾಡಿದ್ರು ನೆಕ್ಸ್ಟ್ ಗವರ್ನರ್ ಸಿಗ್ನೇಚರ್ ಇದಕ್ಕೆ ಆಗ್ಲೇಬೇಕಾಗುತ್ತೆ. ನಿಮ್ಗನ್ಸುತ್ತಾ ಬಿಜೆಪಿ ಅವ್ರು ಬಿಡ್ತಾರ ಗವರ್ನರ್ ಸಿಗ್ನೇಚರ್ ಹಾಕಕ್ಕೆ? ನೋಡಿ, ಬಿಡ್ತಾರೋ ಗೊತ್ತಿಲ್ಲ ಸರ್. ಇದು ಇವಾಗ ನಮ್ಮ ಸಮಾಜಕ್ಕೆ ದ್ವೇಷ ಭಾಷಣ ಬೇಡ, ಅದು ಬೇಕೇ ಬೇಕು. ಮಾಡ್ತಾರೋ ಗೊತ್ತಿಲ್ಲ. ನಾವಂತೂ ಹೇಳ್ತಿದ್ದೀವಿ ಕೇಳಿ, ದ್ವೇಷ ಭಾಷಣ ಕಡಿಯೋದು ಪಡೆಯೋದು ಇವೆಲ್ಲ ಬೇಕಾಗಿಲ್ಲ ಸರ್. ಇವತ್ತು ಬೇಕಾಗಿರೋದು ಅಭಿವೃದ್ಧಿ, ಬೇಕಾಗಿರೋದು ಜನಗಳಿಗೆ ಬೇಕಾಗಿರೋದು ಗ್ಯಾರಂಟಿಗಳು ಬೇಕಾಗಿರೋದು. ಸರ್ 5,000 ಕೋಟಿ ರೂಪಾಯಿ ಹೆಣ್ಣು ಮಕ್ಕಳು ತಂದಿಟ್ಬಿಡಿ ಸರ್. ಗೃಹಲಕ್ಷ್ಮಿ ಸುನೀಲ್ ಕುಮಾರ್ ಅವರು ಹೆಂಗೆ ದೇಶ ಭಾಷಣ? ಸರ್ಕಾರ ಸಿಮೆಂಟ್ ನ ತಗೊಂಡೋಗಿ ಮನೆ ಕಟ್ಕೊಳ್ಳೋದು ತಪ್ಪಲ್ವಾ? ಮಾತಾಡ್ತಾರೆ ಇವರು. ಇವತ್ತು ನೋಡಿ, ನಾವಿಷ್ಟು ಗಲಾಟೆ ಮಾಡಿದ್ವಿ ಸದನದಲ್ಲಿ. ಮೊನ್ನೆ ಮತ್ತೆ ಈಗ ಅಮೌಂಟ್ ರಿಲೀಸ್ ಆಗಿದೆ. ನಾವ್ ಇಷ್ಟೆಲ್ಲ ಕೇಳಿದ್ಮೇಲೆ ಫೆಬ್ರವರಿ ಮಾರ್ಚ್ ಕಂತು ರಿಲೀಸ್ ಆಗ್ಬೇಕಿತ್ತು. ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಮಾಡಿದ್ದಾರೆ. ಅಂದ್ರೆ ಕುತಂತ್ರ ಬಯಲಾಗಿದೆ. ಫೆಬ್ರವರಿ ಮಾರ್ಚ್ ಕೊಡೋ ಯಾವುದೇ ಯೋಚನೆ ಸರ್ಕಾರಕ್ಕಿಲ್ಲ. ಎಲ್ಲಿಗೆ ಹೋಗಿದೆ? ಯಾರು ನುಂಗಿದ್ದಾರೆ? ಯಾರ ಅಕೌಂಟ್ ಅಲ್ಲಿ ಇದೆ? ಯಾವ ರಾಜ್ಯದಲ್ಲಿದೆ? ರಾಜ್ಯದಲ್ಲಿದೆ. ಬಿಹಾರ ಎಲೆಕ್ಷನ್ ಬಂತು, ಅದಕ್ಕೆ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಬಿಜೆಪಿ ಅವರ ವಾದ. ನಿಮ್ಗೇನ್ ಅನ್ಸುತ್ತೆ? ಏನು ಇಲ್ಲ ಸರ್, ಯಾವ ಬಿಜೆಪಿ ಅವರು ವಾದ ಮಾಡ್ತಾನೆ ಇರ್ತಾರೆ. ಅಲ್ಲಿ ಬಿಹಾರಲ್ಲಿ ಅವ್ರ 10,000 ರೂಪಾಯಿ ಯಾವ ರೀತಿ ಜನಗಳಿಗೆ ಕೊಟ್ಟು ಓಟ್ ಹಾಕಿಸ್ಕೊಂಡ್ರು ಅಂತ ಎಲ್ಲಾರು ಜನಗಳು ಯಾವ ರೀತಿ ಕೊನೆ ಸಮಯದಲ್ಲಿ 10,000 ರೂಪಾಯಿ ಜನಗಳಿಗೆ ಪ್ರೀತಿ ಬಂದ್ಬಿಟ್ಟು ಜನಗಳಿಗೆ 10,000 ರೂಪಾಯಿ ಹಾಕಿರೋದು ಎಲ್ಲಾರು ನೋಡಿದ್ದಾರೆ. ಅವಾಗಿಂದ ಮಾಡ್ಕೊಂಬರ್ಬೇಕಾಯ್ತು. ನಿತೀಶ್ ಕುಮಾರ್ ಏನ್ ಇವತ್ತು ಚೀಫ್ ಮಿನಿಸ್ಟ್ರ? ಎಷ್ಟು ವರ್ಷದಿಂದ ಚೀಫ್ ಮಿನಿಸ್ಟ್ರು? ಕೊನೆ ಹಂತದಲ್ಲಿ ಬಂದು ಅದೇ ಹೆಚ್ಚಿನ ಸಮಯ ನಮ್ಮ ಹತ್ರ ಇಲ್ಲ. ಕಡೆಯದಾಗಿ ಒಬ್ಬೊಬ್ಬರದ್ದೇ ಮಾತು ಕೇಳ್ತೀನಿ ಸರ್. ಕಡೆಯದಾಗಿ ಈ ಓವರ್ ಆಲ್ ಇದೆಲ್ಲವನ್ನು ನೋಡುವಾಗ ನಿಮ್ಮ ನಿಲುವೇನು? ನಿಮ್ಗೆ ಏನು ಹೇಳಬೇಕು ಅಂತ ಸರ್? ಇದು ನಿಲುವು ಕೊಟ್ಟಿರೋದು ನಾನೇನು ಅದನ್ನು ಅಬ್ಜೆಕ್ಷನ್ ಮಾಡಲ್ಲ. ಅಂದರೆ ಎಲ್ಲಿ ಯಾರಿಗೆ ಪ್ರಮುಖವಾಗಿ, ನಾನು ಆವಾಗಲೇ ಹೇಳಿದಾಗಲೂ ಪ್ರಮುಖವಾಗಿ ರಾಜಕೀಯ ನಾಯಕರುಗಳು ಎಲ್ಲೇ ಭಾಷಣ ಮಾಡಬೇಕಾದ್ರೂ ಅದು ಹಿಡಿತದಲ್ಲಿರಬೇಕು. ಅವ್ರಿಗೆ ಕೊಡಿ. ಪಬ್ಲಿಕ್ಕು, ಸಾಮಾನ್ಯ ಜನರು ಇದೊಂದು ಚಟ ಮಾಡ್ಕೊಂಬಿಡ್ತಾರೆ. ನೀವು ನನಗೆ ಬೈದ್ರಿ, ನಾನು ನಿನಗೆ ಬೈದ್ರಿ, ನಾನು ಇನ್ನೊಬ್ರಿಗೆ ಬೈದಿ, ಕೇಸ್ ಹಾಕಿ ಸೋಷಿಯಲ್ ಮೀಡಿಯಾ ಅಂತೂ ಇದೆ. ಇದು ಆಗಬಾರ್ದು. ಇದು ಯಾರಿಗೂ ಇರ್ತಾರೋ ಜನಪ್ರತಿನಿಧಿಗಳಿರ್ತಾರೋ ಇವರು ಮಾತು ಸ್ಪಷ್ಟವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೆ ಅನ್ವಯಿಸಬೇಕು, ಪಬ್ಲಿಕ್ಕಿಗೆ ಅನ್ವಯಿಸಬಾರ್ದು ಅನ್ನೋದನ್ನು ನಾನು ನೇರವಾಗಿ ಹೇಳ್ತೀನಿ ಸರ್. ಯಾಕಂದರೆ ಇವತ್ತಿನ ದಿನ ಸಾಮಾನ್ಯ ಜನ ಹಳ್ಳಿನಲ್ಲಿ ಮಾತಾಡ್ತಾರೆ, ಹೊಲಸಾಗಿ ಮಾತಾಡ್ತಾರೆ. ನಮ್ಮ ಬೆಂಗಳೂರು ಸಿಟಿನಲ್ಲಿ ಜಸ್ಟ್ ಟ್ರಾಫಿಕ್ ಏನಾದ್ರು ಒಂಚೂರು ಅಡ್ಡ ಬಂದರೆ ಮಾತಾಡ್ತಾರೆ. ಇದನ್ನೆಲ್ಲ ಬಿಟ್ಬಿಡ್ಬೇಕು. ಪಬ್ಲಿಕ್ ಫಿಗರ್ಗಳಿರ್ತಾರೋ, ಯಾರ್ಯಾರು ಪಬ್ಲಿಕ್ ಫಿಗರ್ ಎಲ್ಲೆಲ್ಲಿ ಮಾತಾಡ್ತಾರೋ ಅಲ್ಲಿ ಈ ಅಜೆಂಡಾನ ಅಪ್ಲೈ ಮಾಡಬೇಕು. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮತ್ತು ಪಬ್ಲಿಕ್ ಫಿಗರ್ಗಳಿಗೆ ಮಾತ್ರ ಅನ್ವಯಿಸಬೇಕು. ಆಮೇಲೆ ಏನು ಇದನ್ನ ಪಬ್ಲಿಕ್ಕಲ್ಲಿ ಈ ಥರ ಮಾಡಿದ್ರೆ ಇನ್ನು 10 ವರ್ಷ ಅವರು ರಾಜ್ಯಕ್ಕೆ ಎಂಟ್ರಿನೇ ಕೊಡಬಾರ್ದು, ಅವ್ರಿಗೆ ಎಲೆಕ್ಷನ್ಗೆ ನಿಲ್ಲಬಾರ್ದು, 5 ವರ್ಷ ಜೈಲಿಗೆ ಹಾಕಬೇಕು. ಈ ಥರ ಅರ್ಜೆಂಟ್ ಮಾಡಲಿ, ತಪ್ಪೇನಿಲ್ಲ. ಅವ್ರಿಗೂ ಭಯ ಬರುತ್ತೆ. ಇಲ್ಲ ಅಂತಂದರೆ ಅವ್ರು ಇಷ್ಟ ಬಂದಂಗೆ ನಾನು ಕತ್ಕಡಿತೀನಿ ಅಂತ ಪ್ರಚೋದನೆ ಇವ್ರು ಯಾರು ಮಾಡಲ್ಲ. ಪ್ರಚೋದನೆ ಮಾಡಿ ಅಮಾಯಕರ ಕೈನಲ್ಲಿ ಮಾಡಿಸೋಂಥ ಕೆಲಸ ಇದು ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ಸೊ ಅವರು ಹೇಳುವ ಪ್ರಕಾರವೂ ಅಷ್ಟೇ, ಇದು ಅಪ್ಲೈ ಆದರೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆಪಿಗೂ ಅಪ್ಲೈ ಆಗುತ್ತೆ, ಬಿಜೆಪಿಗೂ ಅಪ್ಲೈ ಆಗುತ್ತೆ, ಕಾಂಗ್ರೆಸ್ಗೂ ಅಪ್ಲೈ ಆಗುತ್ತೆ. ಆದ್ರೆ ಬಿಜೆಪಿ ಮಾತ್ರ ಯಾಕೆ ಇಷ್ಟೊಂದು ವಿರೋಧಗಳು ಮಾಡ್ತಾ ಇದೆ ಅಂತ ಕಡೆಯದಾಗಿ ನಿಮ್ಮ ಮಾತು. ಪೊಲಿಟಿಕಲ್ ಪಾರ್ಟಿಗಳಿಗೆ ಮಾತ್ರ ಅಲ್ಲ ಇದನ್ನ ಹೇಳ್ತಾ ಇರೋದು. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅಷ್ಟೇ ಅವನ ಹಕ್ಕನ್ನ ಕಿತ್ಕೊಂಡಂಗೆ ಇದು, ಆಯ್ತಾ? ಫ್ರೀಡಮ್ ಆಫ್ ಸ್ಪೀಚ್ ನ ಕಿತ್ಕೊಂಡಂಗೆ. ಇದನ್ನ ನಾವು ಯಾವತ್ತೂ ಸುತರಾಮ್ ಒಪ್ಪೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಖಂಡಿತವಾಗ್ಲೂ ಹಿಡನ್ ಅಜೆಂಡಾ ತುಂಬಾನೇ ಇದೆ, ಆಯ್ತಾ? ನಾವಿದನ್ನ ಸುತರಾಮ್ ಒಪ್ಪೋದಿಲ್ಲ. ಇದು ಕಾನೂನು ಬಾಹಿರವಾಗಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದನ್ನ ಧಿಕ್ಕರಿಸಿ, ಅವರಿಗೆ ಬೆಲೆ ಇಲ್ದಂಗೆ ಒಂದು ನಾಗರಿಕನಿಗೆ ಮಾತಾಡುವ ಹಕ್ಕು ಈ ದೇಶದಲ್ಲಿ ಅವ್ರು ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಇಲ್ಲಿವರೆಗೂ ಕಾಂಗ್ರೆಸ್ ನಾಯಕರು ಅದನ್ನ ಕೊಟ್ಕೊಂಡೇ ಬಂದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಇದು ಸಿದ್ಧಾಂತದಲ್ಲೂ ಬಡಿರಿ ಕೊಲ್ಲಿ ಅಂತ ಎಲ್ಲೂ ಸಿದ್ಧಾಂತದಲ್ಲಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಬೇಕು ನೀವು. ಕಿತ್ಕೊಳ್ತಾ ಇದ್ದಾರೆ. ಇದನ್ನ ನಾವು ಯಾವತ್ತೂ ಆಗಕ್ ಬಿಡಲ್ಲ. ಓಕೆ, ಈಗ ಕಾಂಗ್ರೆಸ್ ನಿಮ್ಮ ಮೇಲೆ ಬಹಳ ಪ್ರಶ್ನೆಗಳಿವೆ.
ಇದನ್ನ ತಂದಿದ್ದು ವಿರೋಧಿಗಳನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಅಥವಾ ವಿರುದ್ಧವಾಗಿ ಯಾರು ಕೂಡ ಮಾತಾಡಬಾರದು ಅನ್ನುವ ಕಾರಣಕ್ಕೆ ತಂದಿದ್ದು ಅನ್ನುವಂತ ಆರೋಪ. ಕಡೆಯದಾಗಿ ತಾವೇನು ಹೇಳ್ತೀವಿ? ನೋಡಿ, ತಾವು ಹೇಳ್ತಾ ಇದ್ದೀರಾ ಇದು ಯಾವುದು BJP ಮುಚ್ಚಕ್ಕಲ್ಲ, ಯಾವುದಕ್ಕೂ ಅಲ್ಲ. ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರಿಗೆ ಅನ್ವಯಿಸ್ತದೆ ಅದು ಬಿಟ್ಬಿಟ್ಟು BJP ಅವ್ರಿಗೆ ಯಾಕೆ ಇಷ್ಟೊಂದು ಭಯ? ಹಂಗಾರೆ ಇವ್ರು ದ್ವೇಷ ಭಾಷಣ ಮಾಡ್ತಾರೆ ಸರ್, ಮಾತಿಗೆ ಭಯ ಭಯ ಅನ್ಬೇಡಿ. ಭಯ ನಮ್ಮ ಮೇಲೆ ಭಯ ಇರೋದಕ್ಕೆ ಬಿಲ್ ತಂದಿರೋದು. ಯಾಕೆ ಭಯ? ನಮ್ಮ ಮೇಲೆ ಅಪೋಸಿಷನ್ ಪಾರ್ಟಿಗಳ ಮೇಲೆ ಭಯ ಇರೋದಕ್ಕೆ ಬಿಲ್ ತಂದಿರೋದು. ಮಾತಿಗೆ ಭಯ ಭಯ ಅನ್ಬೇಡಿ. ನಿಮ್ಮ ನಿಲುವೇನಿದೆ ಅದನ್ನ ಹೇಳಿ. ಇವ್ರಿಗೆ ಆಯ್ತಾ? ಭಯ ಇರೋದಕ್ಕೆ ಬಿಲ್ ಬಂದಿರೋದು. ಇಲ್ಲಿ ನೀವು ತೆಗೆದು ಹಿಂದೆಗಡೆ ಎಲ್ಲ ಯಾರ್ಯಾರು ಭಾಷಣಗಳು ಮಾಡಿದ್ರು, ಯಾವಾಗ ಭಾಷಣಗಳು ಮಾಡಿದ್ರು, ಯಾವ ರೀತಿ ಭಾಷಣಗಳು ಮಾಡಿದ್ರು, ಇದ್ರ ಬಗ್ಗೆ ಒಂದು ಡಿಬೇಟ್ ಅಂಡ್ ಹಂಗಿದ್ರೆ ರಾಹುಲ್ ಗಾಂಧಿ ಅವರು ದೇಶದ ಆಚೆ ಹೋಗ್ಬಿಟ್ಟು ಮಾತಾಡ್ತಾರಲ್ಲ, ಅದಕ್ಕೆ ಏನ್ ಕಾನೂನು? ಜರ್ಮನಿಯಲ್ಲಿ ಅಲ್ಲ, ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಮೋದಿನೂ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಏನ್ ಕಾನೂನು? ಶಿಕ್ಷೆ ಕೊಡೋರು ಯಾರು? ಶಿಕ್ಷೆ ಕೊಡೋರು ಯಾರು? ರಾಹುಲ್ ಗಾಂಧಿನ ಇಷ್ಟ ಮಾಡೋರು ಯಾರು? ಶಿಕ್ಷೆ ಕೊಡೋರು ಯಾರು? ದೇಶದ ವಿರುದ್ಧ ಮಾತಾಡೋರ್ಗೆ ಶಿಕ್ಷೆ ಕೊಡೋರು ಯಾರು? ಅದಕ್ಕೂ ತನ್ನಿ ಕಾನೂನು. ಒಂದ್ ನಿಮಿಷ, ಎರಡು ಘಟನೆಗಳನ್ನ ಅವ್ರ ಮೇಡಮ್ಗೆ ನಾನು ನೆನಪಿಸ್ತೀನಿ. ಎರಡು ಘಟನೆ. ಇದೇ ಮೋದಿನೂ ಕೂಡ ನಾನು ಭಾರತದಲ್ಲಿ ಯಾಕೆ ಹುಟ್ಟಿದೀನೋ, ಯಾಕೆ ಕರ್ಮ ಮಾಡಿ ಹುಟ್ಟಿದೀನೋ ಅಂತ ಒಂದು ಭಾಷಣ ಕೂಡ ಹೇಳಿದ್ದಾರೆ. ರಾಷ್ಟ್ರಗೀತೆ, ನಮ್ಮ ರಾಷ್ಟ್ರಗೀತೆ ಆಡುವಾಗ ಮೋದಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋಕೆ ಇನ್ನೂ ಅನೇಕ ವಿಚಾರಗಳಿವೆ. ಎಸ್, ಥ್ಯಾಂಕ್ ಯು. ಚರ್ಚೆಯಲ್ಲಿ ಆಗಮಿಸಿದ್ದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆ ಆಗಿ ಅಶ್ವವೇಗದ ಆಶಯವೂ ಕೂಡ ಇಷ್ಟೇ. ನಾಡಿನ ಜ್ವಲಂತ ಸಮಸ್ಯೆಗಳು ಇನ್ನೂ ಕೂಡ ಬಾಕಿ ಇವೆ. ಅದ್ರ ಬಗ್ಗೆ ಆದಷ್ಟು ಚರ್ಚೆಗಳಾಗ್ಲಿ.